ನಮ್ಮ ನಿಸಾರ್ ಅಹಮದ್ ಒಪ್ಪಿದ್ರು, ಎಲ್ಲರೂ ಒಪ್ಕೊಂಡೇ ಬಂದ್ರು ಅದನ್ನ. ಅಲ್ಲಿ ಕನ್ನಡಮ್ಮನ ಭುವನೇಶ್ವರಿನೋ ನಾವು ಇದನ್ನ ವಾದ ಮಾಡ್ಬೋದು, ಕನ್ನಡಮ್ಮ ಅಂತ ಇಟ್ಬಿಟ್ರಿ ಭುವನೇಶ್ವರಿ ಬೇಡ, ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ ಹೆಸರಲ್ಲ, ಇನ್ನೊಂದು ಹೆಸರು ಹಂಗಿಂಗಂತ ನಾನು ಈಗ ಆರಂಭದಲ್ಲಿ ಹೇಳ್ದಂಗೆ ಅದನ್ನ ವಾದ ಏನು ಮಾಡಕ್ ಹೋಗಲ್ಲ. ಅದ್ರ ಬಿಟ್ಟಾಕಿ ಅದಕ್ಕೆ ಯಾವ ಸ್ವರೂಪ ಆದ್ರೂ ಕೊಡ್ಕೊಳ್ಳಿ, ಏನ ಹೆಸರದ ಕರೀರಿ, ನಿಮ್ ಇಷ್ಟ ಸರ್, ಅದು ನಿಮ್ಮ ಸ್ವತಂತ್ರರು, ನೀವು ಏನ್ ಬೇಕಾದ್ರೂ ವ್ಯಾಖ್ಯಾನವನ್ನು ಕೊಡಬಹುದು. ಒಳ್ಳೆ ರೀತಿಯಲ್ಲಿ ನೀವು ಚರ್ಚೆ ಮಾಡೋದು ಮಾಡ್ಕೊಂಡು ಹೋಗಿ. ಎಲ್ಲದರಲ್ಲೂ ಕೂಡ ನಾವು ಹುಡುಕುಗಳನ್ನ, ಎಲ್ಲದರಲ್ಲೂ ಕೂಡ ಪ್ರಗತಿ ಪ್ರಯತ್ನ ಹುಡ್ಕೊಂಡು ಹೋದ್ರೆ ಸಮಸ್ಯೆಗಳು ಹಾಗೆ ಆಗ್ತವೆ. ಆದ್ರೆ ಬಾನು ಮುಷ್ತಾಕ್ ಅವ್ರನ್ನ ಕೇವಲ ಅದೊಂದು ರೀಸನ್, ಅದೊಂದು ನೆಪ ಮಾಡ್ಕೊಂಡ್ರಿ. ಈಗ ಬಾನು ಮುಷ್ತಾಕ್ ನಿರಾಕರಿಸ್ಬೇಕು, ಅದಕ್ಕೊಂದು ನೆಪ ಬೇಕಿತ್ತು. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಸರ್ಕಾರ ನೇಮಕ ಮಾಡಿದ ತಕ್ಷಣ ಇದು ಬಂದಿರಲಿಲ್ಲ. ಅವ್ರು ಬೇಡ 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 ಅಂತಿದ್ದಾಗ ಬಂದಿದ್ದು. ಬಾನು ಮುಷ್ತಾಕ್ ಬೇಡ ಅಂದ್ರೆ ಯಾಕಂದ್ರೆ ಬೇಡ, ಅವ್ರು ಅಷ್ಟೇ ಪ್ರಗತಿ ಬರೋರು, ಅವ್ರ ದೇವ್ರ ನಂಬಲ್ಲ ಅಂತ ಸ್ಟಾರ್ಟ್ ಮಾಡಿದ್ ಫಸ್ಟ್ ಇವ್ರು. ಭುವನೇಶ್ವರಿ ಕನ್ನಡ ಎಲ್ಲ ಆಮೇಲೆ ವೈರಲ್ ಆಗಿದ್ದದು. ವೈರಲ್ ಆದ್ಮೇಲೆ ಅದನ್ನ ಗಟ್ಟಿ ಇಟ್ಕೊಂಡು ಹೋಗ್ಬಿಟ್ಟು ಸಿಂಹ ಕರಡಿ ಹುಲಿಗಳೆಲ್ಲ ಬೇಟೆ ಆಡ್ಬಿಟ್ಟು ಹೊರಡನ್ನ. ಅದಕ್ಕಿಂತ ಮುಂಚೆ ಇದ್ದಿದ್ದು ಇವ್ರ ದೇವ್ರ ನಂಬಲ್ಲ, ಇವ್ರ ದೇವ್ರನ್ನೇ ನಂಬಲ್ಲ, ಹಾಗಿದ್ದಾಗ ಅವ್ರು ನಮ್ ದೇವ್ರನ್ನ ನಂಬಿಕೆ ಇಟ್ಕೊಂಡು ಬಂದ್ಬಿಟ್ಟು ಉದ್ಘಾಟನೆ ಮಾಡ್ತಾರ ಅಂತ. ಈಗ ಬಾನು ಮುಷ್ತಾಕ್ ಅವರು ನಮಾಜ್ ಮಾಡ್ತಾರೋ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ರ ರೂಮ್ ಹೋಗ್ಬಿಟ್ಟು ನೋಡಿದವ್ರು ಯಾರು?